ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಏನಂತ ಹೇಳಿದ್ರೆ, ನೋಡ್ತಿರ್ಬೋದು ನೀವು, ಬೇವಿಂದಿದು ಬಾಚಣಿಗೆ ನೀಮ್ ಕೊಂಬು. ಸೊ ಇದು ಏನಕ್ಕೆ ತರಿಸಿದ್ದೀನಿ ಆ್ಯಂಡ್ ಇದ್ರ ಯೂಸಸ್ನ ಇದರಲ್ಲಿ ಕೊಟ್ಟಿದ್ದಾರೆ, ಚೆಕ್ ಮಾಡಿ. ಸೊ ಮಿಂತ್ರಾಯಿಂದ ಆರ್ಡರ್ ಮಾಡಿ ತರಿಸಿದ್ದೀನಿ ಇದನ್ನು. ಸೊ ಪ್ರೈಸ್ ಬಂದು 200 ರುಪೀಸು. ಸೊ ಮೇನ್ಲಿ ತರಿಸಿರೋದು ಇದಕ್ಕೋಸ್ಕರನೇ. ಸೊ ಸ್ಟಿಮ್ಯುಲೇಟ್ ದ ಸ್ಕ್ಯಾಲ್ಪ್ ಆ್ಯಂಡ್ ಕಂಟ್ರೋಲ್ ದ ಹೇರ್ ಫಾಲ್ ಆ್ಯಂಡ್ ಡ್ಯಾಂಡ್ರಫ್, ಎನಾಬಲ್ಸ್ ಹೇರ್ ಗ್ರೋತ್ ಆ್ಯಂಡ್ ಫ್ರೀಸ್ ಫ್ರೀ ಹೇರ್. ಸೊ ಮೇನ್ ಇದರಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ನಾನು ತೊಗೊಂಡಿರೋದು ಹೇರ್ ಫಾಲ್ ಕಂಟ್ರೋಲಿಗೆ. ಸೊ ನಾರ್ಮಲಾಗಿ ನಾವು ಬೇವಿನ ಎಣ್ಣೆನ, ಅಂದರೆ ಇವಾಗ ಕೊಬ್ಬರಿ ಎಣ್ಣೆ ಏನಾದರೂ ಕಾಯಿಸ್ಕೊಳ್ಬೇಕಾದ್ರೆ ಅದ್ರ ಜೊತೆಗೆ ಬೇವಿನ ಸೊಪ್ಪು ಹಾಕೋದಾಗಿರಲಿ, ಅಥವಾ ಕೆಲವೊಂದು ಟೈಮು ಇರ್ಚಿಂಗ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಬೇವಿನ ಸೊಪ್ಪನ್ನ ನೀರಲ್ಲಿ ಕುದಿಸಿ ಯೂಸ್ ಮಾಡೋದಾಗಿರಲಿ ಮಾಡಿರ್ತೀವಿ. ಸೊ ಹಾಗಾಗಿ ಇದು ಇನ್ನೂ ಒಂದು ಎಕ್ಸ್ಟ್ರಾ ಕೇರ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ತರಿಸಿದ್ದೀನಿ. ಆ್ಯಂಡ್ ಇಲ್ಲೂ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಏನೋ ಕೊಟ್ಟಿದ್ದಾರೆ ನೋಡಿ. ಏನಂತ ಇದೆ ಅಂದರೆ, ಮೇಡ್ ಫಾರ್ ಒರಿಜಿನಲ್ ನೀಮ್ ಹ್ಯಾಂಡ್ ಮೇಡ್ ಇನ್ ಇಂಡಿಯಾ. ಸೊ ಹ್ಯಾಂಡ್ ಮೇಡ್ ಇದು ಆ್ಯಂಡ್ ಒರಿಜಿನಲ್ ನೀಮ್ ಅಂತ ಕೊಟ್ಟಿದ್ದಾರೆ. ಸೊ 100% ನ್ಯಾಚುರಲ್, ಒರಿಜಿನಲ್ ವುಡ್, ಎಕೋ ಫ್ರೆಂಡ್ಲಿ ಆ್ಯಂಡ್ ರೀಯೂಸ್ ರೈಸೈಕಲ್. ಸೊ ಇದನ್ನು ಯಾವ ಥರ ಇದೆ ಅಂತ ಹೇಳಿ. ಆ್ಯಂಡ್ ಕೀಪ್ ಅವೇ ಫ್ರಮ್ ಡೈರೆಕ್ಟ್ ಹೀಟ್ ಆ್ಯಂಡ್ ಸನ್ಲೈಟ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇದರ ಯೂಸೇಜ್ ಬಂದು 6 ಮಂತ್ಸ್ ಆರ್ 1 ಇಯರ್ ತನಕ ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ಅದಾದಮೇಲೆ ಬೇರೆ ಪರ್ಚೇಸ್ ಮಾಡಬೇಕಾಗತ್ತೆ, ಅಥವಾ ನಾವು ಹೇಗೆ ಮೇಂಟೈನ್ ಮಾಡಿರ್ತೀವೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹೆಂಗೆ ಮೇಂಟೈನ್ ಮಾಡೋದು ಅಂತಲೂ ಕೂಡ ಈ ವಿಡಿಯೋನಲ್ಲಿ ನಾನು ತೋರಿಸ್ತೀನಿ. ಸೊ ದಟ್ ಪ್ರೈಸ್ ಈಸ್ 199 ರುಪೀಸ್ ಇದರಲ್ಲಿದೆ. ಆ್ಯಂಡ್ 20 ರುಪೀಸ್ ಬಂದು ಡಿಸ್ಕೌಂಟ್ ಆಗಿ ನಾನು ಪೇ ಮಾಡಿರೋದು 179 ರುಪೀಸ್ ಅನಿಸುತ್ತೆ. ಸೊ ಕಂಪ್ಲೀಟ್ ಆರ್ಗ್ಯಾನಿಕ್ ಐಟಮ್. ಹೆಂಗಪ್ಪ ಯೂಸ್ ಮಾಡೋದು ಅಂತ ನೋಡಿದಾಗ, ಸೊ ಇದು ಏನು ಬಂದಿದೆ ಪ್ಯಾಕೇಜು, ತುಂಬ ನೀಟಾಗಿ ಪ್ಯಾಕೇಜಾಗಿ ಬಂದಿದೆ. ಸೊ ಈ ಥರ ಇದು ಬಿಲ್, ಸೊ ಇನ್ಕ್ಲೂಡಿಂಗ್ GST ಆ್ಯಂಡ್ IGST. ಸೊ ಈ ಥರ ಪ್ಯಾಕಲ್ಲಿ ಬಂದಿತ್ತು. ಇದನ್ನು ಮೊದಲಿಗೆ ಬಳಸಬೇಕಾದ್ರೆ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ಒಂದು ಆಯಿಲ್ನ ತೊಗೊಂಡಿದ್ದೀನಿ. ಸೊ ಮೊದಲು ಇದನ್ನು ಆಯಿಲಲ್ಲಿ ಡಿಪ್ ಮಾಡಬೇಕಾಗತ್ತೆ. ಸೊ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಸೊ ನಾನಿಲ್ಲೊಂದು ಕಾಟನ್ ಪ್ಯಾಡ್ ತೊಗೊಂಡಿದ್ದೀನಿ, ಅಥವಾ ನಿಮ್ಮ ಮನೇಲಿ ಕಾಟನ್ ಇದ್ದರೂ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ನನ್ನ ಮನೇಲಿ ಕಾಟನ್ ಇಲ್ಲ, ಸೊ ಹಾಗಾಗಿ ನಾನು ಕಾಟನ್ ಪ್ಯಾಡ್ನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಬಾದಾಮ್ ಆಯಿಲ್, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಸೊ ಆಯಿಲ್ನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಇದಕ್ಕೆ ರಬ್ ಮಾಡಬೇಕಾಗತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಈ ಥರ ನೀವು ರಬ್ ಮಾಡಿ ಒಂದು 2 hours ಬಿಟ್ಟು ನೀವು ತಲೆ ಬಾಚ್ಕೋಬೋದು, ಅಥವಾ ಒಂದು ಒಳ್ಳೆ ಯಾವುದಾದ್ರೂ ಫೇಸ್ ವಾಶ್ನ ಯೂಸ್ ಮಾಡಿ ನೀವು ಇದನ್ನು ಬಳಸಬೇಕಾಗತ್ತೆ ಅಷ್ಟೇ. ಮತ್ತು ಇದನ್ನು 15 days ಒನ್ಸು, ಅಥವಾ ಏನಂದರೆ 1 month ಒಂದ್ಸಲಿ ನೀವು ಇದನ್ನು ಕ್ಲೀನ್ ಮಾಡಬೇಕಾಗತ್ತೆ. ಸೊ ಏನಿಲ್ಲ, ಬಿಸಿ ನೀರಿಗೆ ಯಾವುದಾದ್ರೂ ಫೇಸ್ ವಾಶ್ ಆಗಿರಲಿ ಅಥವಾ ಒಳ್ಳೆ ಶಾಂಪೂ ಯಾವುದಾದ್ರೂ ಇದ್ದರೆ ಯೂಸ್ ಮಾಡಿ ಇದನ್ನು ಬಿಸಿನೀರಲ್ಲಿ ಒಂದು 30 minutes ನೆನೆಸ್ಬಿಟ್ಟು ಯೂಸ್ ಮಾಡಬೇಕಾಗತ್ತೆ. 15 days ಅಥವಾ 1 month ಒನ್ಸು. ನಿಮಗೆ ಏನಾದರೂ ಹೇರ್ ಡ್ಯಾಂಡ್ರಫ್ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಸೊ ವೀಕ್ಲಿ ಒನ್ಸ್ ಇದನ್ನು ಕ್ಲೀನ್ ಮಾಡ್ಕೊಳ್ಳಿ. ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ, ಸೊ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಹಾಗಾಗಿ ನಾನು ತರಿಸಿದ್ದೀನಿ. ಸೊ ಲಿಂಕ್ ಇದ್ರದ್ದು ಏನಾದರೂ ಬೇಕು ಅಂತ ಹೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಲಿಂಕ್ನ ಕಳಿಸ್ತೀನಿ. ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದಕ್ಕೆ ಹಿಂಗೆ ರಬ್ ಮಾಡಿ 1 hour ಇಟ್ಟು ಯೂಸ್ ಮಾಡೋದಷ್ಟೇ. ಸೊ ಇವು ಯೂಸಸ್ ಇದೆ. ಸೊ ಹಾಗಾಗಿನೇ ತರಿಸಿರೋದು. ಸುಮ್ಮನೆ ಏನೇನೋ ತರಿಸಿ ನಾವು ಇದರಲ್ಲಿ ಪ್ರಮೋಟ್ ಮಾಡೋಕ್ಕಾಗಲ್ಲ ಅಲ್ವಾ. ಏನಾದರೂ ನಿಮಗೆ ಲಿಂಕ್ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ, ನಾನು ಮಿಂತ್ರಾಯಿಂದ ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ, ಆ್ಯಂಡ್ ಇದೇ ಥರ ಇನ್ನು ಬೇರೆ ಬೇರೆ ಯೂಸ್ಫುಲ್ ವಿಡಿಯೋಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇಲ್ಲಿವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಈ ಟಿಪ್ನ ನೀವು ಯೂಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ ಯು, ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.